ಬನ್ನಿ ಮುಂದೆ. ಐ ಅವ್ನು ಮುಂದೆ ಬರಬೇಕು ಅಂದ್ರೆ ಆಗಲ್ಲ. ಬಾ. ಹಂಗೆ ನಡೀತೀರಾ ಬೈಲಿಗೆ? ನಡೀತೀನಿ ಬನ್ನಿ. ಏಯ್ ಬರ. ಬ್ರದರ್ ನಮಸ್ತೆ. ನಮಸ್ಕಾರ ಸರ್. ತಪ್ಪು ಪರಿಚಯ ಮಾಡಿಕೊಡಿ, ತಮ್ಮ ಹೆಸರು? ಪ್ರೇಮ್ ಕುಮಾರ್ ಅಂತ ಹೇಳ್ಬಿಟ್ಟು. ಸರ್ ಯಾವ ಊರಿದು? ಸೂಲಿಕೆರೆ. ಸೂಲಿಕೆರೆ, ಹೌದು. ಫುಲ್ ಅಡ್ರೆಸ್ ಹೇಳಿ. ಸೂಲಿಕೆರೆ, ಕೆಂಗೇರಿ ಹೋಬಳಿ, ಬೆಂಗಳೂರು ಡಿಸ್ಟಿಕ್ಕು. ಹೌದು ಸರ್ ಇದು ಹಳ್ಳಿ ಕರ್ಕರು? ಹೌದು ಸರ್. ಮನೇಲೇ ಹುಟ್ಟಿರೋದಾ? ಹೌದು ಸರ್, ಮನೇಲಿ ಹುಟ್ಟಿರೋದು. ಮನೇಲೇ ಹುಟ್ಟಿರೋದು. ಹೌದು. ಎಷ್ಟು ತಿಂಗಳಾಗಿದೆ ಸರ್ ಕರುಗೆ ವಯಸ್ಸು? ಸರ್ 3.5 ತಿಂಗಳು. ಹೌದಾ ಸರ್. ಯಾವ ಊರಿಗೆ ಹುಟ್ಟಿರೋದು ಇದು? ಏಳ್ಗಳಿ ಊರಿಗೆ. ಏಳ್ಗಳಿ? ಹೌದು. ಏಳ್ಗಳಿ ಕರಿಯ ಊರಿ? ಹೌದು, ಕರಿಯ ಊರಿಗೆ. ಸರ್ ನೀವೇ ಊರಿಗೆ ಕೊಡ್ಸ್ಕೊಂಬಂದು ಕರು ಹಾಕ್ಸಿದ್ದ? ಹೌದು ಸರ್, ನಾವೇ ಊರಿಗೆ ಕೊಡ್ಸ್ಕೊಂಡು ಕರು ಹಾಕಿದ್ವಿ. ಸರ್ ಇದು ತಾಯಿ ತೀರ್ಕೊಂಡ್ಬಿಡ್ತು ಅಂತ ತಿಳ್ಕೊಂಡ್ವಿ. ಹೌದು ಸರ್, ತಾಯಿ ತೀರ್ಕೊಂಡ್ಬಿಟ್ಟು. ಹುಟ್ಟ ತಕ್ಷಣ ತೀರ್ಕೊಂತು. ಹೌದು ಸರ್. ತಾಯಿ ಇಲ್ದೇರು ಕೂಡ ತಬ್ಲಿಕರು ಈ ಮಟ್ಟಿಗೆ ಸಾಕಿದ್ದೀರಾ, ತುಂಬ ಖುಷಿ ಆಗ್ತಿದೆ ನೋಡೋಕ್ಕೆ. ಸರ್ ಏನು ಕೊಟ್ಟು ಸಾಕಿದ್ದೀರಾ ಸರ್ ಕರು? ಸರ್ ಬೇರೆ ಏನೂ ಕೊಟ್ಟಿಲ್ಲ ಸರ್, ಬರೀ ಹಾಲು ಮಾತ್ರ ಕೊಟ್ಟಿರೋದು. ಹೌದಾ? ಹಾಲು ಬಿಟ್ಟರೆ ಬೇರೆ ಏನೂ ಇಲ್ಲ. ಬರೀ ಹಾಲು? ಹಾಲು ಅಷ್ಟೇ ಸರ್. ಯಾವ ಹಸು ಹಾಲು ಹಾಕ್ತಾ ಇದ್ದೀರಾ ಕರು? ಸರ್ ಸಾಯಿ ಹಸು ಒಂದಿತ್ತು ಮನೇಲಿ, ಅದರದ್ದೇ ಹಾಲು ಕೊಡ್ತಾ ಇದ್ದೀವಿ. ಅದು ನಮ್ಮ ದೇಶಿ ತಳಿ ಹಸುನೇ? ಹೌದು. ಎಷ್ಟು ಲೀಟರ್ ಹಾಕ್ತಾ ಇದ್ದೀರಾ ಡೈಲಿ? ಸರ್ ಅದು ಎಷ್ಟು ಕೊಡುತ್ತೆ ಅಂತ ಇಲ್ಲ, ಅದು ಫುಲ್ಲು ಅದ ಒಂದು ಹಸು ಹಾಲು ಇದೇನೆ ಇದೆ. ಬೆಳಗ್ಗೆ ಸಂಜೆ 2 ಟೈಮ್ ಕುಡ್ಕೊಳ್ಳುತ್ತಾ? ಹೌದೌದು ಸರ್. ಕರು ಹೇಗೆ ಹುಟ್ಟಿದೆ? ಕರು ಬಗ್ಗೆ ನಿಮ್ಮ ಮಾತು ಸರ್, ಹೇಗಿದೆ ಕರು ಅಂತ? ಕರು ನಂಗೆ ತುಂಬ ಇಷ್ಟ. ಅಷ್ಟೇ. ಜಾತಿ ಕುಲ ಉದ್ದಪ್ಪನ್ನ ಅದೆಲ್ಲ ನಮ್ಗೆ ಗೊತ್ತಿಲ್ಲ ಸರ್, ಯಾಕಂದ್ರೆ ನಾವು ಸೀಮೆ ಹಸು ಸಾಕಿರೋರು. ಒಂದೇನೋ ಕಾಯಿಸ್ಕೆ ಒಂದು ನಾಟಿ ಹಸು ಸಾಕ್ಬೇಕು ಅಂತ ಸಾಕಿದೀವಿ ಅಷ್ಟೇ. ಹೌದಾ? ಹೌದು ಸರ್. ಅಂದರೆ ಕರು ವ್ಯಾಪಾರಕ್ಕೆ ಬಂದರೆ ಕೊಡ್ತೀರಾ ಸರ್? ಇಲ್ಲ ಸರ್, ಇವಾಗ ಕೊಡಲ್ಲ. ಕೊಡಲ್ಲ? ಇಲ್ಲ, ಕೊಡಲ್ಲ. ಒಂದು ವರ್ಷ ಕಳಿಬೇಕು ಅಂತ ನನ್ನ ಆಸೆ. ಹೌದಾ? ಸರ್. ಕರು ಬೀಜಕ್ಕೆ ಹಾಕೋ ಲಕ್ಷಣ ಎಲ್ಲ ಕೂಡ ಇದೆ, ನೋಡ್ಬೋದು. ತುಂಬ ಲೈನ್ ಇದೆ ಕರು. ಅದೇ ಬಂದವರೆಲ್ಲ ಹಂಗಂತ ಇದ್ದಾರೆ. ಸರ್ ನೀವು ಇದೇ ಮೊದಲು ಸಲ ಕಟ್ತಿರೋದಾ ಹಳ್ಳಿ? ಹೌದು ಸರ್, ಇದೇ ಫಸ್ಟೇ ಕಟ್ಟಿರೋದು. ಅಂದರೆ ನಿಮ್ಗೆ ಅನುಭವ ಇಲ್ಲ ಹಳ್ಳಿ ಕರು? ಅನುಭವನೇ ಇಲ್ಲ ಸರ್. ನಾನು ಸೀಮೆ ಹಸು ಕೊಡ್ತವ್ರು ಅವತ್ತಿಂದ ಇವತ್ತವರೆಗೂ ನಾನು ಸೀಮೆ ಹಸು ಕೊಟ್ಟಿರೋರು. ಒಂದು ಹಸು ಹಿಂಗೆ ಅದಾಗದೇ ನಮ್ಮ ಮನೆಗೆ ಬಂತು. ನಾನು ಇರ್ಲಿ ಅಂತ ಇಟ್ಕೊಂಡಿದ್ದೆ. ಅದು ಮೈ ಬರ್ತಾ ಇತ್ತು, ನಾನು ತಗೊಬಂದಾಗೆ ಮೈ ಬರ್ತಾ ಇತ್ತು. ನಾನು ನೋಡೋಣ ಅಂದ್ಬಿಟ್ಟು ಒಂದು ಸೂಲು ಹಾಕ್ಸ್ಕೊಂಡೆ. ಒಂದು ಕರು ಹಾಕ್ತು, ಹೆಣ್ಗರು ಹಾಕಿತ್ತು ಅಷ್ಟು ಹೊಸೂಲು. ಈ ಸೂಲು ಓರ್ಗರ ಹಾಕಿ ತುಂಬ ತೊಂದರೆ ತಗೊಂಡು ಹೋಗ್ಬಿಡ್ತು ಹಸು. ಹಸು ಕರು ಹಾಕಿದ ತಕ್ಷಣ ಹೋಗ್ಬಿಡ್ತು? ಹೌದು. ನೋಡಿ, ಬಸಪ್ಪ ಹುಟ್ಟಬೇಕು ಅಂದರೆ ಯಾರ ಮನೆಲ್ಲಾರ ಹುಡ್ತಾನೆ ಅನ್ನೋದು ಒಂದು ಇದು ಉದಾಹರಣೆ. ಸರ್ ಹಂಗೆ ಮೊಬೈಲ್ ನಂಬರ್ ಹೇಳಿ ಸರ್ ತಮ್ಮದು? ಸರ್ ಮೊಬೈಲ್ ನಂಬರ್ ಎಲ್ಲ ಏನು ಬೇಡ. ಹೌದಾ? ಅಡ್ರೆಸ್ಸು ಸೂಲಿಕೆರೆ? ಹೌದು, ಸೂಲಿಕೆರೆ. ಪ್ರೇಮ್ ಅಂತ ಹೇಳಿ? ಹೌದು. ಸರ್ ಕರುಗೆ ಎಷ್ಟು ಇಟ್ಟಿದ್ದೀರಾ? ಹೌದು ಸರ್, ಇಟ್ಟಿದ್ದೀನಿ. ಏನಂತ ಇಟ್ಟಿದ್ದೀರಾ? ಬಜರಂಗಿ ಅಂತ ಇಟ್ಟಿದ್ದೀನಿ ಸರ್. ಬಜರಂಗಿ? ಹೌದು ಸರ್. ನಮ್ಮ ಆಂಜನೇಯ ದೇವಸ್ಥಾನ ಓಪನಿಂಗ್ ದಿನ ಇದು ಓರಿಗೆ ಕೊಡ್ಸ್ಕೊಂಡ್ ಬಂದಿದ್ವಿ. ಅದು ನಾನು ಹೋಗಿರ್ಲಿಲ್ಲ ಓರಿಗೆ ಕೊಡ್ಸಕ್ಕೆ, ಅದಕ್ಕೋಸ್ಕರನೇ ಬಜರಂಗಿ ಅಂತಾನೆ ಹೆಸರಿಡ್ಬೇಕು ಅಂತ ಇಟ್ಟಿದ್ದೀನಿ. ನೋಡ್ಬೋದು ಕರು ಯಾವ ಲೈನು ಲೆಂತ್ ಇದೆ ಅಂತ. ಸರ್ ಯಗ್ನೂರ್ ಬ್ಲಡ್ ಲೈನ್ ಕರು ಇದು. ಇದ್ರ ತಂದೆ ಏಳ್ಗಳಿ ಓರಿ. ಇದು ತಾಯಿ ಸರ್ ಯಾವ ಮೂಲ ನಿಮ್ಗೆ ಗೊತ್ತಾಯ್ತು? ತಾಯಿ ಎಲ್ಲಿತ್ತು ಸರ್? ತಾಯಿ ಬಂದು ನಮ್ಮ ವೆಂಕಟೇಶ್ ಅಣ್ಣ ಇದಾರಲ್ಲ, ಅವ್ರ ಕಡೆದಂತೆ. ಬಸ್ತಿ ವೆಂಕಟೇಶ್ ಅಣ್ಣ ಅವ್ರ ಕಡೆ ಇರೋದು. ಅವ್ರು ತಗೊಂಡ್ಬಂದಿದಾರಂತೆ 2 ಹಸುನು. ಇದೆಲ್ಲ ಬೇರೆ ಕಡೆ ಹೋಗಿತ್ತು, ಅದನ್ನ ನಾವ್ ಹಿಡ್ಕೊಂಡಿದ್ದೀವಿ. ಇದು